ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ನನ್ನ ಸಮಸ್ತ ಆರಾಧ್ಯಂ ಚಾನಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. 2026ರ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹೊಸ ಕನಸುಗಳು, ಹೊಸ ಗುರಿಗಳು, ಹೊಸ ಪ್ರಯತ್ನಗಳೊಂದಿಗೆ ಹೊಸ ಶುಭಾರಂಭವನ್ನು ಪ್ರಾರಂಭಿಸೋಣ. ಹಾಗೆ ಭಗವಂತ ಎಲ್ಲರಿಗೂ ಕೂಡ ಒಳ್ಳೆ ಆರೋಗ್ಯ, ಐಶ್ವರ್ಯ, ನೆಮ್ಮದಿ, ಶಾಂತಿ ಎಲ್ಲನೂ ಕೊಡಲಿ ಅಂತ ಈ ಮುಖಾಂತರ ಕೇಳ್ಕೊತ ಶುಭಾರಂಭನ ಈ ಕಾರ್ಯಕ್ರಮಕ್ಕೆ ಮಾಡೋಣ. ಇನ್ನು 2026ರಲ್ಲಿ ಗ್ರಹಗಳ ಸ್ಥಾನಮಾನ ಹೇಗಿದೆ, ಯಾವಾಗ ಬದಲಾವಣೆ ಆಗ್ತಿದೆ ಅಂತ ನೋಡೋದಾದ್ರೆ ಅದರಲ್ಲೂ ಪ್ರಮುಖ ಗ್ರಹಗಳನ್ನ ಮಾತ್ರ ನಾನು ಹೇಳಕ್ಕೆ ಹೋಗ್ತೀನಿ. ಈಗ ಅದರಲ್ಲಿ ಮೊದಲನೇದಾಗಿ ಶನಿ ಮಹಾತ್ಮನ ತಗೊಂಡ್ರೆ ಈ ವರ್ಷಗಳ ಪೂರ್ತಿ ಅಂದರೆ ಈ 2026 ಕಂಪ್ಲೀಟಾಗಿ ಮೀನರಾಶಿನಲ್ಲಿ ತನ್ನ ಸಂಚಾರನ ಬೆಳೆಸ್ತಾರೆ. ಆದರೆ ಅದರಲ್ಲಿ ಕೆಲವೊಂದು ಬದಲಾವಣೆ ಇದೆ. ಅಂದರೆ ಮಾರ್ಚ್ 7ನೇ ತಾರೀಕಿಂದ 13ನೇ ತಾರೀಕುವರೆಗೂ ತಾನು ಅಸ್ತಂಗತನಾಗಿರ್ತಾನೆ. ಹಾಗೆ ಜುಲೈ 27ರಿಂದ ಡಿಸೆಂಬರ್ 11ನೇ ತಾರೀಕು ತನಕ ತನ್ನ ಹಿಮ್ಮುಖ ಸಂಚಾರನ ಮಾಡ್ತಿದ್ದಾರೆ. ಆದರೆ ಹೋಲ್ ಇಯರ್ ಕೂಡ ಅವರು ಮೀನರಾಶಿನಲ್ಲೇ ಸಂಚಾರ ಮಾಡ್ತಿರ್ತಾರೆ. ಇನ್ನು ರಾಹು ಮತ್ತು ಕೇತುವಿನ ಸಂಚಾರ ಅಂತ ನೋಡೋದಾದ್ರೆ ಈ 2026ರ ಡಿಸೆಂಬರ್ 5ನೇ ತಾರೀಕು ತನಕನೂ ಕೂಡ ರಾಹು ಗ್ರಹ ಕುಂಭರಾಶಿನಲ್ಲೇ ಸಂಚಾರ ಮಾಡ್ತಿರುತ್ತೆ. ಹಾಗೆ ಕೇತು ಗ್ರಹ ಸಿಂಹರಾಶಿನಲ್ಲೇ ಸಂಚಾರ ಮಾಡ್ತಿರುತ್ತೆ. ಅದೇ ಡಿಸೆಂಬರ್ 5ನೇ ತಾರೀಕು ಕುಂಭರಾಶಿಯಿಂದ ಹಿಮ್ಮುಖ ಸಂಚಾರವಾಗಿ ಅಂತ ಮಕರ ರಾಶಿಗೆ ಸಂಚಾರನ ಬೆಳೆಸುತ್ತೆ ರಾಹು ಗ್ರಹ. ಹಾಗೆ ಕೇತು ಗ್ರಹ ಹಿಮ್ಮುಖ ಸಂಚಾರವಾಗಿಯೇ ಸಿಂಹ ರಾಶಿಯಿಂದ ಕಟಕ ರಾಶಿಗೆ ತನ್ನ ಸಂಚಾರವನ್ನು ಬೆಳೆಸುತ್ತೆ. ಇದೇ ಡಿಸೆಂಬರ್ 5ನೇ ತಾರೀಕು. ಇನ್ನು ಪ್ರಮುಖವಾದ ಗ್ರಹ ಅಂದರೆ ಇನ್ನು ಗುರುಗ್ರಹ ಅಂತ ನೋಡೋಕೆ ಹೋದರೆ ಗುರುಗ್ರಹವು ಮಾರ್ಚ್ 11ನೇ ತಾರೀಕು ಮಿಥುನದಲ್ಲಿ ನೇರ ಸಂಚಾರನ ಶುರು ಮಾಡ್ತೀವಿ. ಇವಾಗ ಆಲ್ರೆಡಿ ನಮಗೆಲ್ಲರಿಗೂ ಗೊತ್ತಿರೋಂಗೆ ತನ್ನ ಹಿಮ್ಮುಖ ಸಂಚಾರನ ಏನು ಮಾಡ್ತಾ ಇದೆ, ಮಿಥುನ ರಾಶಿನಲ್ಲಿ ಮಾರ್ಚ್ 11ನೇ ತಾರೀಕು ನೇರ ಸಂಚಲನನ ಶುರು ಮಾಡುತ್ತೆ. ಹಾಗೆ ಜೂನ್ 2ನೇ ತಾರೀಕು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ತನ್ನ ಸಂಚಾರವನ್ನು ಬೆಳೆಸುತ್ತೆ. ತದನಂತರ ಜುಲೈ 14ನೇ ತಾರೀಕಿನಿಂದ ಆಗಸ್ಟ್ 12ರವರೆಗೆ ಹಸ್ತಂಗತನಾಗಿರ್ತಾನೆ. ತದನಂತರ ಅಕ್ಟೋಬರ್ 31ರಿಂದ ಕಟಕ ರಾಶಿಯಿಂದ ಸಿಂಹರಾಶಿಗೆ ತನ್ನ ಪ್ರವೇಶನ ಬೆಳೆಸ್ತಾರೆ. ಇದಿಷ್ಟು ಕೂಡ ಪ್ರಮುಖವಾಗಿ ನಡೆಯುವಂಥ ಗ್ರಹಗಳ ಒಂದು ಸಂಚಾರ ಆಗಿರುತ್ತೆ. ಇನ್ನು ಮುಖ್ಯವಾದ ಗ್ರಹಣಗಳ ಬಗ್ಗೆ ನಾವು ಮಾತಾಡ್ತೀವಿ ಅಂತಂದರೆ 4 ಗ್ರಹಣಗಳು ನಡೆಯುತ್ತೆ. ಅದರಲ್ಲಿ 2 ಸೂರ್ಯಗ್ರಹಣ ಮತ್ತು 2 ಚಂದ್ರಗ್ರಹಣ. ಅದರಲ್ಲಿ ಮೊದಲನೇದಾಗಿ ಸೂರ್ಯಗ್ರಹಣವು ಫೆಬ್ರವರಿ 17ನೇ ತಾರೀಕು ನಡೆಯುತ್ತೆ. ಆದರೆ ಅದು ಭಾರತದಲ್ಲಿ ಗೋಚಾರ ಇರೋದಿಲ್ಲ. 2ನೇ ಸೂರ್ಯಗ್ರಹಣ ಬಂದು ಆಗಸ್ಟ್ 12ನೇ ತಾರೀಕು ನಡೆಯುತ್ತೆ. ಆದರೆ ಅದು ಕೂಡ ಭಾರತದಲ್ಲಿ ಗೋಚಾರ ಇರೋದಿಲ್ಲ. ಇನ್ನು ಚಂದ್ರಗ್ರಹಣ ಅಂತ ನೋಡೋದಾದ್ರೆ ಮಾರ್ಚ್ 3ನೇ ತಾರೀಕು ಗ್ರಹಣ ನಡೆಯುತ್ತೆ. ಆದರೆ ಅದು ಭಾರತದಲ್ಲಿ ಗೋಚಾರ ಇರುತ್ತೆ. ಹಾಗೆ ಆಗಸ್ಟ್ 28ನೇ ತಾರೀಕು ಗ್ರಹಣ ನಡೆಯುತ್ತೆ. ಅದು ಭಾರತದಲ್ಲಿ ಗೋಚಾರ ಇರೋದಿಲ್ಲ. ಆದರೆ ಭಾರತದಲ್ಲಿ ಒಂದೇ ಒಂದು ಚಂದ್ರಗ್ರಹಣ ಮಾತ್ರ ಗೋಚಾರಕ್ಕೆ ಇರುತ್ತೆ. ಇನ್ನು ಬಾಕಿ ಯಾವುದು ಭಾರತದಲ್ಲಿ ಗೋಚಾರಕ್ಕೆ ಇರೋದಿಲ್ಲ. ಇನ್ನು ಇದೆಲ್ಲ ಒಂದು ಪರಿವರ್ತನೆಯಿಂದ ಆಗಿರ್ಬೋದು, ಗ್ರಹಗಳ ಸ್ಥಾನಮಾನದಿಂದ ಆಗಿರ್ಬೋದು. ಇನ್ನು ಬಾಕಿ ಗ್ರಹಗಳು ಅಂತ ನೋಡೋಕೆ ಹೋದ್ರೆ ಅದೆಲ್ಲ ಬೇಗ ಮೂವ್ ಆಗ್ತಾ ಇರುತ್ತೆ. ಅಂದರೆ ಚಂದ್ರ 2.5 ದಿನಕ್ಕೊಂದ್ಸತಿ ಚೇಂಜ್ ಆದರೆ ಇನ್ನು ಸೂರ್ಯ ತಿಂಗಳಿಗೆ ಒಂದ್ಸತಿ ಚೇಂಜ್ ಆಗ್ತಾನೆ. ಹೀಗೆ ಗ್ರಹಗಳು ಪ್ರತಿ ತಿಂಗಳು ಚೇಂಜ್ ಆಗ್ತಾ ಇರೋದ್ರಿಂದ ತನ್ನ ಅವಧಿಗಳು ಕಮ್ಮಿ ಇರೋದ್ರಿಂದ ಅದನ್ನು ನಿಮಗೆ ನಾವೇನು ಮಂತ್ಲಿ ಪ್ರೆಡಿಕ್ಷನ್ ಏನು ಮಾಡ್ತಾ ಇರ್ತೀವಿ ಆ ಸಮಯದಲ್ಲಿ ನೀವು ನೋಡ್ಕೋಬೋದು. ಇನ್ನು ಬಾಕಿ ಎಲ್ಲನೂ ಕೂಡ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮಗಳು ಬೀಳ್ತಿದೆ ಈ ಗ್ರಹಗಳ ಒಂದು ಬದಲಾವಣೆಯಿಂದ ಅಂತ ನೋಡೋಣ ಬನ್ನಿ. ಇನ್ನು 2026ರಲ್ಲಿ ಮೇಷರಾಶಿಯವರಿಗೆ ಎಷ್ಟೆಲ್ಲ ಶುಭ ಫಲಗಳಿದೆ, ಎಷ್ಟೆಲ್ಲ ಅಶುಭ ಫಲಗಳಿದೆ ಅನ್ನೋದನ್ನ ನೋಡೋಣ. ಮೊದಲನೇದಾಗಿ ಗುರುಗ್ರಹದ ಸಂಚಾರದಿಂದ ಏನೆಲ್ಲ ಆಗ್ತಿದೆ ನಿಮ್ಮ ರಾಶಿಗೆ ಅಂತ ನೋಡೋದಾದ್ರೆ ನೋಡಿ, ಇಲ್ಲಿವರೆಗೂ ನಿಮಗೆ 3ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರುವಂಥ ಗುರು 4ನೇ ಮನೆಗೆ ಜೂನ್ನ ನಂತರ ತನ್ನ ಪ್ರವೇಶನ ಬೆಳೆಸ್ತಾರೆ. ಸೊ ಇದರಿಂದ ಮೇಷರಾಶಿಯವರಿಗೆ ತುಂಬ ಒಳಿತಾಗುತ್ತೆ. ಅಂದರೆ 3ನೇ ಮನೆಯಲ್ಲಿ ಗುರುವಿನ ಸಂಚಾರ ಇರೋವರೆಗೂ ಕೂಡ ನಿಮಗೆ ಏನಾದ್ರು ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡ್ತಾ ಇದ್ರೆ ಅಥವಾ ಜನಗಳ ಜೊತೆಯಲ್ಲಿ ಬೆರೆತು ಕೆಲಸ ಮಾಡ್ತಿದ್ದೀರಾ ಅಂತಂದ್ರೆ ನಿಮಗೆ ಒಂದು ಯಶಸ್ಸು ಖಂಡಿತವಾಗ್ಲೂ ಸಿಗುತ್ತೆ. ಒಂದು ಒಳ್ಳೆ ಗೌರವ ಸಿಗೋದಾಗಿರ್ಬೋದು, ಅಥವಾ ಕೆಲಸದಲ್ಲಿ ಬಡ್ತಿ ಸಿಗುವಂಥದ್ದಾಗಿರ್ಬೋದು, ಅಥವಾ ನೀವು ಮಾಡ್ತಿರೋ ಕೆಲಸನ ಗುರುತಿಸಿ ಅದಕ್ಕೆ ಒಂದು ಬೆಂಬಲ ಕೊಡುವಂಥ ಒಂದು ಕೆಲಸಗಳು ನಡೆಯುತ್ತೆ. ಹಾಗೆ 4ನೇ ಮನೆಗೆ ತನ್ನ ಸಂಚಾರನ ಬೆಳೆಸಿದಾಗ ನಿಮಗೆ ಭೂಮಿಗೆ ಸಂಬಂಧಪಟ್ಟಿರುವಂಥ ಯಾವುದೇ ತೊಂದರೆಗಳಿದ್ರೂ ಕೂಡ ಅದೆಲ್ಲನೂ ಕೂಡ ಸಾಲ್ವ್ ಆಗ್ತಾ ಹೋಗುತ್ತೆ. ನಿಮ್ಮ ತಾಯಿಯ ಆರೋಗ್ಯ ಚೆನ್ನಾಗಿರುತ್ತೆ, ಮನೆಯಲ್ಲಿ ಒಂದು ಒಳ್ಳೆ ಬಾಂಡೇಜ್ ಬೆಳೆಯುತ್ತೆ. ಹಾಗೆ ನಿಮಗೆ ಜನಗಳು ಸ್ವಲ್ಪ ಗೌರವ ಕೊಡುವಂಥ ಒಂದು ವ್ಯಕ್ತಿತ್ವನ ನೀವು ಬೆಳೆಸ್ತಾ ಹೋಗ್ತೀರಾ. ಇನ್ನು ಗುರುವಿನಿಂದ ಮೇಷರಾಶಿಯವರಿಗೆ 2026ರಲ್ಲಿ ಖಂಡಿತವಾಗ್ಲೂ ಒಂದು ಶುಭ ಫಲಗಳು ಖಂಡಿತವಾಗ್ಲೂ ಸಿಗುತ್ತೆ. ನೀವು ಏನೇ ಕೆಲಸಗಳನ್ನ ಮಾಡೋಕ್ಕೋದ್ರೂ ಕೂಡ ಅದರಲ್ಲಿ ನಿಮಗೆ ಯಶಸ್ಸು ಖಂಡಿತವಾಗ್ಲೂ ಸಿಗುತ್ತೆ. ಇನ್ನು ರಾಹುವಿನ ಸಂಚಾರ ಅಂತ ನೋಡೋದಾದ್ರೆ ರಾಹು ಈಗ ಆಲ್ರೆಡಿ ನಿಮಗೆ 11ನೇ ಮನೆಯಲ್ಲಿ ಸಂಚಾರ ಮಾಡ್ತಿದ್ದಾರೆ. ಇನ್ನು ಡಿಸೆಂಬರ್ ತಿಂಗಳಲ್ಲಿ 11ನೇ ಮನೆಯಿಂದ 10ನೇ ಮನೆಗೆ ತನ್ನ ಸಂಚಾರ ಅಂದರೆ ಹಿಮ್ಮುಖ ಸಂಚಾರವಾಗಿ ಹೋಗ್ತಾರೆ. ಸೊ ಈಗ ಆಲ್ರೆಡಿ ರಾಹುವಿನ 11ನೇ ಮನೆಯ ಸಂಚಾರದಿಂದ ನಿಮಗೆ ಒಂದು ಒಳ್ಳೊಳ್ಳೆ ಶುಭ ಫಲಗಳು ಸಿಗ್ತಿದೆ. ಯಾವ ರೀತಿ ಶುಭ ಫಲಗಳು ಅಂತಂದರೆ ಒಳ್ಳೊಳ್ಳೆ ಆಪರ್ಚುನಿಟಿನ ನಿಮಗೆ ಕೊಡ್ತಾ ಇದ್ದಾರೆ.
ನಿಮ್ಮ ಕೆಲಸ ಕಾರ್ಯಗಳಿಗೆ ಒಂದಲ್ಲ ಒಂದು ಹೊಸ ಹೊಸ ಕೆಲಸಗಳನ್ನ ಮಾಡೋದಕ್ಕೆ ಹೊಸ ಹೊಸ ಯೋಜನೆಗಳು ಸಿಗ್ತಾ ಇರೋದಾಗಿರ್ಬೋದು, ಅಥವಾ ಹೊಸ ಹೊಸ ಇನ್ವೆನ್ಷನ್ ನಿಮ್ಮ ಜೀವನಕ್ಕೆ ಬರ್ತಾ ಇರೋದಾಗಿರ್ಬೋದು. ಈ ರೀತಿ ಎಲ್ಲನೂ ಕೂಡ ಒಂದು ಅಧಿಕವಾದ ರೀತಿಯಲ್ಲಿ ನಿಮಗೆ ಒಳ್ಳೊಳ್ಳೆ ಯೋಜನೆಗಳನ್ನ ಮಾಡೋದಕ್ಕೆ ಒಂದು ಒಳ್ಳೊಳ್ಳೆ ಐಡಿಯಾಗಳನ್ನ ಕೂಡ ನಿಮಗೆ ರಾಹು ಕೊಡ್ತಾ ಬರ್ತಾ ಇದ್ದಾನೆ. ಹಾಗೆ 10ನೇ ಮನೆಗೆ ಸಂಚಾರ ಮಾಡಿದಾಗೂ ಕೂಡ ನಿಮ್ಮ ವ್ಯಾಪಾರದಲ್ಲಿ ಡೆವಲಪ್ಮೆಂಟ್ ಆಗುವಂಥದ್ದು ಅಥವಾ ಅಧಿಕವಾದ ಲಾಭಗಳಾಗುವಂಥದ್ದು, ಆ ಥರ ಹೆಚ್ಚು ಹೆಚ್ಚು ಲಾಭಗಳನ್ನ ನಿಮಗೆ ರಾಹು ಕೊಡ್ತಾ ಹೋಗ್ತಾನೆ. ಆದರೆ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಏನಾದರೂ ರಾಹುವಿನ ಸ್ಥಾನಮಾನ ತೊಂದರೆ ಇದ್ದರೆ ಮಾತ್ರ ಕೆಲವೊಂದು ತೊಡಕುಗಳಾಗತ್ತೆ. ನಾನು ಪರಿಹಾರನ ಖಂಡಿತವಾಗ್ಲೂ ನಾನು ಹೇಳ್ತೀನಿ, ಆ ಪರಿಹಾರಗಳನ್ನ ಮಾತ್ರ ನೀವು ಮಾಡ್ಕೊಳ್ಳಿ. ಇನ್ನು ಕೇತುವಿನ ಒಂದು ಸಂಚಾರದಲ್ಲಿ ನೋಡೋದಾದ್ರೆ 5ನೇ ಮನೆಯಲ್ಲಿ ಕೇತುವಿನ ಸಂಚಾರ ಈಗ ಪ್ರೆಸೆಂಟ್ ಇರೋದ್ರಿಂದ ನೀವು ಗಂಡ ಹೆಂಡತಿ ಮಧ್ಯದಲ್ಲಿ ಸ್ವಲ್ಪ ಇಕ್ಕಟ್ಟಿನ ಪರಿಸ್ಥಿತಿ ಬರುವಂಥದ್ದು, ಒಬ್ರಿಗೊಬ್ರು ಸ್ವಲ್ಪ ಜಗಳ ಮಾಡ್ಕೊಳ್ಳೋವಂಥದ್ದು, ನಿಮ್ಮ ಮಾತನ್ನ ಅವ್ರು ಕೇಳಲ್ಲ, ಅವ್ರ ಮಾತನ್ನ ನೀವು ಕೇಳಲ್ಲ, ಈ ರೀತಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುತ್ತೆ. ನೀವು ಪ್ರೀತಿಯಿಂದ ನಡ್ಕೊತಾ ಇದ್ರು ಅವ್ರಿಗೇನು ನಿಮ್ಮ ಪ್ರೀತಿ ಅವ್ರಿಗೆ ಕಾಣಿಸ್ತಾ ಇರೋದಿಲ್ಲ, ಅಥವಾ ಅವರೇ ನಿಮ್ಗೆ ಅರ್ಥ ಆಗ್ತಾ ಇರಲ್ಲ. ಈ ರೀತಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರೋ ಸಾಧ್ಯತೆ ಇರುತ್ತೆ. ಇನ್ನು ಯಾರೆಲ್ಲ ಪ್ರೇಮಿಗಳಿದ್ದೀರಾ, ಪ್ರೇಮಿಗಳ ಮಧ್ಯದಲ್ಲೂ ಕೂಡ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಅಥವಾ ಏನಾದರೂ ಡೌಟ್ಫುಲ್ ಆಗಿರುವಂಥದ್ದು ಈ ರೀತಿ ಇರುತ್ತೆ. ಹಾಗಾಗಿ ನೀವು ಸ್ವಲ್ಪ ಪ್ರಾಮಾಣಿಕವಾಗಿ ನಡ್ಕೊಬೇಕಾಗಿ ಬರುತ್ತೆ. ಪ್ರೇಮಿಗಳ ಜೊತೆ, ಪ್ರೇಮಿಗಳಾಗಿರ್ಬೋದು ಅಥವಾ ಗಂಡ ಹೆಂಡತಿ ಆಗಿರ್ಬೋದು, ನಿಮ್ಮ ಜೀವನದಲ್ಲಿ ನೀವೆಷ್ಟು ಪ್ರಾಮಾಣಿಕವಾಗಿ ನಡ್ಕೊತೀರೋ ಅಷ್ಟು ನಿಮ್ಮ ಜೀವನ ತುಂಬ ಸುಖಕರವಾಗಿರುತ್ತೆ ಅಂತ ಹೇಳ್ಬೋದು. ಇನ್ನು ಹಾಗೆ ಮೇಷರಾಶಿಯವರ ಮಕ್ಕಳ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾಗಿ ಬರುತ್ತೆ. ಮಕ್ಕಳು ಏನು ಎಜುಕೇಷನ್ ಮಾಡ್ತಾ ಇದ್ದಾರೆ ಅಥವಾ ಅವ್ರ ಆರೋಗ್ಯದಲ್ಲಿ ಏನಾದರೂ ಏರುಪೇರುಗಳಿದೆಯಾ ಅನ್ನೋದ್ರ ಕಡೆ ಸ್ವಲ್ಪ ನೀವು ಗಮನ ಕೊಡಬೇಕಾಗಿ ಬರುತ್ತೆ. ಇನ್ನು ಅದು 4ನೇ ಮನೆಗೆ ಸಂಚಾರ ಮಾಡಿದ ನಂತರ ಸ್ವಲ್ಪ ತಾಯಿಯ ಆರೋಗ್ಯದಲ್ಲಿ ಏರುಪೇರಾಗ್ಬೋದು. ಹಾಗೆ ನೋಡಿ, ನಿಮಗೆ ಗುರುಗ್ರಹದ ಒಂದು ಅನುಗ್ರಹದಿಂದ ಏನಾಗ್ತಿದೆ, ನಿಮಗೆ ಭೂಮಿಗೆ ಸಂಬಂಧಪಟ್ಟಿದ್ದ ವ್ಯವಹಾರಗಳು ಸರಿ ಹೋಗ್ತಾ ಇದೆ. ಹಾಗೆ ನಿಮಗೆ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಸುಧಾರಣೆ ಏನಾಗ್ತಿದೆ ಅಂತ ಹೇಳಿದ್ರೆ ಕೇತುವಿನ ಪ್ರಭಾವದಿಂದ ಅದು ಸ್ವಲ್ಪ ಆಪೋಸಿಟ್ ಆಗುತ್ತೆ. ಆದರೆ ಗುರುವಿನ ಪ್ರಭಾವನೆ ಜಾಸ್ತಿ ಇರೋದ್ರಿಂದ ಖಂಡಿತವಾಗ್ಲೂ ಆ ಒಂದು ಭಾವಕ್ಕೆ ನಿಮಗೆ ಒಳ್ಳೆಯದೇ ಆಗುತ್ತೆ. ಅದೇ ಜೊತೆಗೆ ಗುರು ಮತ್ತು ಕೇತುವಿನ ಕಾಂಬಿನೇಷನ್ ಆಗೋದ್ರಿಂದ ಒಂದು ಉತ್ತಮವಾದ, ಯಾರೆಲ್ಲ ಈ ಸಂದರ್ಭದಲ್ಲಿ ಮಕ್ಕಳಾಗ್ತಾರೆ, ಯಾರೆಲ್ಲ ಮೇಷರಾಶಿನಲ್ಲಿ ಮಕ್ಕಳು ಹುಟ್ಟುತ್ತಾರೆ, ಅವ್ರಿಗೆಲ್ಲರಿಗೂ ಕೂಡ ಅವರ ತಂದೆಗೆ ತುಂಬ ಶುಭವಾದ ಒಂದು ಯೋಗ ಸಿಗುತ್ತೆ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಅದು ಕೋಟ್ಯಾಧೀಶ್ವರಿಗೆ ಇರುವಂಥ ಒಂದು ಯೋಗ ಆಗಿರುತ್ತೆ. ಸೊ ಹಾಗಾಗಿ ಅದೊಂದು ಶುಭ ಫಲನ ಮೇಷರಾಶಿಯವರು ಖಂಡಿತವಾಗ್ಲೂ ಅನುಭವಿಸ್ತಾರೆ. ಇನ್ನು ಪ್ರಮುಖವಾದ ಇನ್ನೊಂದು ಗ್ರಹ ಅಂತಂದರೆ ಶನಿಗ್ರಹ ನಿಮಗೆಲ್ಲ ಗೊತ್ತಿರೋ ಹಾಗೆ 12ನೇ ಮನೆಯಲ್ಲಿ ತನ್ನ ಸಂಚಾರನ ಮಾಡ್ತಾ ಇದ್ದಾರೆ. ಸೊ 12ನೇ ಮನೆ ಅಂದ್ರೇ ವ್ಯಯಸ್ಥಾನ ಅಲ್ವಾ. ಸೊ ನಿಮ್ಗೇನಾಗುತ್ತೆ ನೋಡಿ, ರಾಹುವಿನ ಪ್ರಭಾವದಿಂದ ಒಳ್ಳೊಳ್ಳೆ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರ್ತಾ ಇದೆ. ಇನ್ನು ಗುರುವಿನ ಪ್ರಭಾವದಿಂದ ನಿಮಗೆ ಒಳ್ಳೆ ಹಣಕಾಸಿನ ಅಭಿವೃದ್ಧಿ ಕೂಡ ಆಗ್ತಾ ಇದೆ. ಆದರೆ ಶನಿಯ ಪ್ರಭಾವದಿಂದ ಸ್ವಲ್ಪ ಹಣಕಾಸುಗಳು ನಿಮಗೆ ಎಷ್ಟೇ ಹಣ ಬಂದರೂ ಕೂಡ ಖರ್ಚು ಜಾಸ್ತಿ ಆಗುತ್ತೆ. ಅಧಿಕವಾದ ಖರ್ಚಾಗುವಂಥದ್ದು, ಅನಿರೀಕ್ಷಿತವಾದ ಖರ್ಚುಗಳು ನಿಮ್ಮ ಜೀವನದಲ್ಲಿ ಬರುವಂಥದ್ದು, ಅಥವಾ ನಿಮ್ಮ ವ್ಯಾಪಾರದಲ್ಲಿ ನೀವು ಅಂದ್ಕೊಂಡಷ್ಟು ಎಕ್ಸ್ಪೆಕ್ಟೇಷನ್ ಮಾಡೋಷ್ಟು ನಿಮಗೆ ಹಣಕಾಸು ಬರದೇ ಇರೋದು, ಸ್ವಲ್ಪ ಲೇಸಿನೆಸ್ ಫೀಲ್ ಆಗುವಂಥದ್ದು, ಈ ರೀತಿ ಕೆಲವೊಂದು ಘಟನೆಗಳು ಖಂಡಿತವಾಗ್ಲೂ ನಡೆಯುತ್ತೆ. ಸೊ ಹಾಗಾಗಿ ಶನಿಗೆ ಸಂಬಂಧಪಟ್ಟಿರುವಂಥ ಕೆಲವೊಂದು ರೆಮಿಡೀಸ್ನ ನೀವು ಮಾಡ್ಕೊಬೇಕಾಗಿ ಬರುತ್ತೆ. ಅದನ್ನು ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ. ಹಾಗೆ ಇನ್ನು ಸೂರ್ಯ, ನಾನು ಮೊದಲೇ ಹೇಳ್ದಂಗೆ ಪ್ರತಿ ತಿಂಗಳಿಗೆ ಒಂದ್ಸತಿ ತನ್ನ ಮನೆನ ಬದಲಾವಣೆ ಮಾಡ್ತಿರ್ತಾನೆ. ಮಾರ್ಚ್ ತಿಂಗಳಲ್ಲಿ ಕೂಡ ಸೂರ್ಯನು 12ನೇ ಮನೆಗೆ ಪ್ರವೇಶ ಮಾಡೋದ್ರಿಂದ, ನಿಮ್ಮ 12ನೇ ಮನೆಗೆ ಪ್ರವೇಶ ಮಾಡೋದ್ರಿಂದ ಯಾರೆಲ್ಲ ಗೌರ್ಮೆಂಟ್ ಉದ್ಯೋಗಿಗಳಿದ್ದೀರಾ ಅಥವಾ ಗೌರ್ಮೆಂಟ್ಗೆ ಸಂಬಂಧಪಟ್ಟಿರುವಂಥ ಕೆಲಸಗಳು ಮಾಡ್ತಾ ಇದ್ದೀರಾ ಅವರೆಲ್ಲನೂ ಸಿಗಾಕೊಳ್ಳುವಂಥ ಒಂದು ಸಂದರ್ಭ ಬರ್ಬೋದು. ಹಾಗಾಗಿ ಸ್ವಲ್ಪ ಕೇರ್ಫುಲ್ಲಾಗಿ ವರ್ಕ್ ಮಾಡಬೇಕಾಗುತ್ತೆ. ಏನಾದರೂ ಪೆಂಡಿಂಗ್ ವರ್ಕ್ ಇದ್ದರೆ ಅದನ್ನು ಸ್ವಲ್ಪ ಬೇಗ ಕಂಪ್ಲೀಟ್ ಮಾಡಬೇಕಾಗತ್ತೆ. ತದನಂತರ ಅದು ನಿಮ್ಮ ಮೇಷರಾಶಿಗೆ ಬಂದಾದಮೇಲೆ, ಅಂದರೆ ಏಪ್ರಿಲ್ ತಿಂಗಳಲ್ಲಿ ಮೇಷರಾಶಿಗೆ ಬರುತ್ತೆ. ಆ ಸಂದರ್ಭದಲ್ಲಿ ಸೂರ್ಯ ತುಂಬ ಉಚ್ಚವಾಗಿರ್ತಾನೆ. ಆಗ ನಿಮಗೆ ಗೌರ್ಮೆಂಟ್ಗೆ ಸಂಬಂಧಪಟ್ಟಿರೋ ಕೆಲವು ಕೆಲಸಗಳು ಚೆನ್ನಾಗಾಗುತ್ತೆ. ಸೊ ಎಲ್ಲ ರೀತಿಯಿಂದನೂ ನಿಮಗೆ ಒಳ್ಳೇದಾಗ್ತಾ ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ಆ ಸಂದರ್ಭಗಳಲ್ಲಿ ಮಾತ್ರ ಸ್ವಲ್ಪ ನೀವು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ಬಿಟ್ರೆ ಈ ವರ್ಷದಲ್ಲಿ ನೀವು ಸುಖಕರವಾದ ಒಂದು ಜೀವನನ ನಡೆಸ್ಬೋದು. ಇನ್ನು ಮೇಷರಾಶಿಯವರಿಗೆ ಆರೋಗ್ಯದ ಪರಿಸ್ಥಿತಿ ಹೇಗಿದೆ ಅಂತ ನೋಡೋಕೆ ಹೋದರೆ ನೋಡಿ, ಈ ವರ್ಷದಲ್ಲಿ ನಿಮಗೆ ಸ್ವಲ್ಪ ಒತ್ತಡಗಳು ಜಾಸ್ತಿ ಇರುತ್ತೆ, ಪ್ರೆಷರ್ ಜಾಸ್ತಿ ಇರುತ್ತೆ. ಯಾಕೆ ಅಂತಂದರೆ ನಿಮಗೆ ನೋಡಿ, ನಾನು ಮೊದಲೇ ಹೇಳ್ದಂಗೆ 12ನೇ ಮನೆ ವ್ಯಯಸ್ಥಾನದಲ್ಲಿ ಶನಿ ಭಗವಾನರು ಕೂತ್ಕೊಂಡಿರೋದ್ರಿಂದ ನಿಮಗೆ ಸ್ವಲ್ಪ ಖರ್ಚುಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ಅದೇ ಅರ್ಧ ಒತ್ತಡ ಆಗಿರುತ್ತೆ. ನೀವು ಕೆಲಸ ಕಷ್ಟಪಡ್ತಾ ಇದ್ದೀರಾ, ಒಳ್ಳೆ ಹಣಕಾಸು ಬರ್ತಾ ಇದೆ, ಆದರೆ ಬಂದಷ್ಟು ದುಡ್ಡು ಯಾವುದು ನಿಮ್ಮ ಕೈಲಿ ಉಳಿದಿರೋ ಖರ್ಚಾಗೋಗ್ತಾ ಇದೆ. ಸೊ ಇದರಿಂದ ಏನಾಗುತ್ತೆ, ನಿಮಗೆ ಸ್ವಲ್ಪ ಟೆನ್ಷನ್, ಆ ಡೇಟ್ಸ್ ಬರ್ತಾ ಸ್ವಲ್ಪ ಟೆನ್ಷನ್ ಆಗೋದು, ಇದರಿಂದ ಮಾನಸಿಕ ಒತ್ತಡ ಸ್ವಲ್ಪ ಜಾಸ್ತಿ ಆಗುತ್ತೆ. ಹಾಗಾಗಿ ನಿಮ್ಮ ಕೋಪನ ನೀವು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕಾಗಲ್ಲ. ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ, ಸ್ವಲ್ಪ ರೆಸ್ಟ್ ಮಾಡಿ, ಮುಖ್ಯವಾಗಿ ಮೆಡಿಟೇಷನ್ ಮಾಡೋದನ್ನು ರೂಢಿ ಮಾಡ್ಕೊಳ್ಳಿ.
ಪ್ರತಿದಿನ ನೀವು ಏನು ಸೂರ್ಯ ನಮಸ್ಕಾರ ಹಾಕೋದು ಅಥವಾ ಒಂದು 10 ನಿಮಿಷ ಕುತ್ಕೊಂಡು ಮೆಡಿಟೇಷನ್ ಮಾಡೋದನ್ನು ಮಾಡ್ಕೊಳ್ಳಿ. ಅದನ್ನು ರೂಢಿ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಸ್ವಲ್ಪ ನಿಮಗೆ ಕೋಪನ ಕಂಟ್ರೋಲ್ ಮಾಡ್ಕೊಳ್ಳೋ ಒಂದು ಪರಿಸ್ಥಿತಿಗೆ ಬರ್ತೀರಾ. ಏನೇ ಸಮಸ್ಯೆಗಳು ಬಂದರೂ ಕೂಡ ಎಲ್ಲನೂ ನಿಭಾಯಿಸ್ಕೊಂಡು ಹೋಗ್ತೀನಿ ಅನ್ನೋಂಥ ಒಂದು ಆತ್ಮಬಲ ನಿಮ್ಮ ಜೀವನದಲ್ಲಿ ಅಂದರೆ ನಿಮ್ಮ ವ್ಯಕ್ತಿತ್ವಕ್ಕೆ ಬರ್ತಾ ಹೋಗುತ್ತೆ. ಇನ್ನು ಉದ್ಯೋಗಸ್ಥರಿಗೆ ಒಂದು ಶುಭ ಸುದ್ದಿ ಏನಂತಂದರೆ, ಕೆಲಸದಲ್ಲಿ ಪ್ರಮೋಷನ್ ಸಿಗೋ ಚಾನ್ಸಸ್ ಇರುತ್ತೆ. ಹೊಸ ಕೆಲಸಗಳಿಗೆ ಅಪ್ಲಿಕೇಶನ್ ಹಾಕ್ಕೊಳ್ಳೋದು, ಹೊಸ ಕೆಲಸಗಳ ಉದ್ಯೋಗ ಅವಕಾಶಗಳು ನಿಮ್ಮನ್ನು ಹುಡ್ಕೊತಾ ಬರ್ತಾ ಇರುತ್ತೆ. ಇದೆಲ್ಲ ಒಂದು ಶುಭ ಸುದ್ದಿ ಅಂತಲೇ ಹೇಳ್ಬೋದು. ಇನ್ನು ಬೇರೆ ಗ್ರಹಗಳ ಒಂದು ಸ್ಥಾನಮಾನ ಅಂತ ನೋಡೋಕೆ ಹೋದರೆ ಅದೆಲ್ಲನೂ ನಿಮಗೆ ಪ್ರತಿ ತಿಂಗಳು ನಾವು ಮಾಸ ಭವಿಷ್ಯ ಅಂತ ಮಾಡ್ತಾ ಇರ್ತೀವಿ. ಅದರಲ್ಲಿ ಪ್ರತಿಯೊಂದು ಡೀಟೇಲ್ಸ್ ಕೂಡ ನಿಮಗಿರುತ್ತೆ. ಅದರೊಳಗಡೆ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಗ್ರಹಗಳ ಸ್ಥಾನಮಾನದಿಂದ ಸಿಗುವಂಥ ಎಲ್ಲ ಫಲಗಳ ಬಗ್ಗೆನೂ ನಾವು ಕೂಡ ಹೇಳ್ತಾ ಇರ್ತೀವಿ. ಹಾಗಿದ್ರೆ ಈ ವರ್ಷದಲ್ಲಿ ನೀವು ಮಾಡ್ಕೊಬೇಕಾಗಿರುವಂಥ ಪರಿಹಾರಗಳಾದರೂ ಏನು ಅಂತ ನೋಡೋದಾದರೆ, ಮೊದಲನೇದಾಗಿ ಗುರುಗ್ರಹ ನಿಮಗೆ ತುಂಬ ಚೆನ್ನಾಗಿ ಅನುಗ್ರಹ ಕೊಡ್ತಾ ಇರೋದ್ರಿಂದ ಗುರುಗ್ರಹಕ್ಕೆ ಸಂಬಂಧಪಟ್ಟಿರುವಂಥ ಕಡಲೆಕಾಳನ್ನ ಮನೆಯಲ್ಲಿ ಸ್ವಲ್ಪ ಸ್ಟಾಕ್ ಇಡುವಂಥದ್ದಾಗಿರ್ಬೋದು, ಅಥವಾ ಗುರುಗಳ ದೇವಸ್ಥಾನಕ್ಕೆ ಯಾವಾಗಲೂ ಹೋಗಿ ಗುರುಗಳ ಮಂತ್ರನ ಪಠನೆ ಮಾಡುವಂಥದ್ದಾಗಿರ್ಬೋದು. ನೀವು ಗುರುಗಳ ದೇವಸ್ಥಾನಕ್ಕೆ ಹೋಗೋಕ್ಕಾಗಿಲ್ಲ, ಕೆಲವು ಊರುಗಳಲ್ಲಿ ನಾನು ಎಷ್ಟೋ ಜನನ ಕನ್ಸಲ್ಟೇಷನ್ ಮಾಡಬೇಕಾದ್ರೆ ನಮ್ಮೂರಲ್ಲಿ ಇದು ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇಲ್ಲ, ದತ್ತಾತ್ರೇಯ ಸ್ವಾಮಿ ದೇವಸ್ಥಾನ ಇಲ್ಲ, ನಾವೇನು ಮಾಡಬೇಕು ಅಂತ ಕೇಳಿದಾಗ ನಿಮ್ಗೆ ಯಾರಾದರೂ ಗುರುಗಳು, ನಿಮ್ಗೆ ವಿದ್ಯೆ ಕಲಿಸಿರೋ ಗುರುಗಳು ಇರ್ತಾರೆ, ಮನೆಯಲ್ಲಿ ನಿಮ್ಮ ತಂದೆನೇ ನಿಮಗೆ ಗುರುವಾಗಿರ್ತಾರೆ, ಅವ್ರ ಆಶೀರ್ವಾದನ ತಗೋಬೇಕು. ಅವ್ರ ಕಾಲನ್ನ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳಿ, ನಿಮ್ಮ ಕೈಲಿ ಆಗಿದ್ದನ್ನು ತೊಗೊಂಡೋಗೋರ್ಗೆ ಕೊಡಿ. ನೋಡಿ, ಗುರುಗಳಿಗೆ ಚಪ್ಪಲಿ ತೊಗೊಂಡೋಗಿ ಕೊಡೋದು ತುಂಬ ಪುಣ್ಯದ ಕೆಲಸ. ತಂದೆ ತಾಯಿಗಳನ್ನ ಪ್ರೀತಿ ವಿಶ್ವಾಸದಿಂದ ನೋಡ್ಕೊಳ್ಳಿ. ಇದು ಎಲ್ಲನೂ ಕೂಡ ನಿಮಗೆ ಪುಣ್ಯ ಸಿಗುತ್ತೆ ಗುರುವಿನ ಅನುಗ್ರಹದಿಂದ. ರಾಹುವಿನ ಅನುಗ್ರಹ ಬೇಕು, ಕೇತುವಿನ ಅನುಗ್ರಹ ಬೇಕು ಅಂತಂದರೆ, ರಾಹುಗೆ ಸಂಬಂಧಪಟ್ಟಂಗೆ ನೀವು ದುರ್ಗಾದೇವಿಯ ಆರಾಧನೆ ಮಾಡಬೇಕಾಗುತ್ತೆ. ದುರ್ಗಾದೇವಿಯ ದೇವಸ್ಥಾನಕ್ಕೆ ಅತಿ ಹೆಚ್ಚು ಹೋಗೋದು, ಅಥವಾ ಮನೆಯಲ್ಲೇ ಪ್ರತಿದಿನ ಓಂ ದುಂ ದುರ್ಗಾಯೈ ನಮಃ ಅಂತ ಕೊನೆ ಪಕ್ಷ 11 ಬಾರಿನಾದರೂ ನೀವು ಹೇಳ್ಕೊಬೇಕಾಗತ್ತೆ. ಇದರಿಂದ ರಾಹುವಿನ ಅನುಗ್ರಹ ನಿಮಗೆ ಇನ್ನಷ್ಟು ಜಾಸ್ತಿ ಆಗುತ್ತೆ. ಇನ್ನು ಕೇತುವಿನ ಪ್ರಭಾವಕ್ಕೋಸ್ಕರ ಬೀದಿ ನಾಯಿಗಳಿಗೆ ಆಹಾರ ಹಾಕೋದಾಗಿರ್ಬೋದು, ಗಣಪತಿಯ ಧ್ಯಾನ ಮಾಡೋದಾಗಿರ್ಬೋದು, ಗಣಪತಿಯ ದೇವಸ್ಥಾನಕ್ಕೆ ಹೋಗಿ ಬರೋದಾಗಿರ್ಬೋದು. ಪ್ರತಿದಿನ ಗಣಪತಿಗೂ ನಮಸ್ಕಾರ ಹಾಕ್ಬಿಟ್ಟು ನಿಮ್ಮ ಕೆಲಸನ ಶುರು ಮಾಡಿ ಸಾಕು. ಹಾಗೆ ನಿಮಗೆ ಶನಿಯ ಒಂದು ಪ್ರಭಾವದಿಂದ ನಿಮ್ಮ ಕೈಲಿ ಸಾಧ್ಯ ಆಗೋಷ್ಟು ದಾನ ಧರ್ಮನ ಮಾಡಿ, ಸ್ವಲ್ಪ ಹಾನೆಸ್ಟಾಗಿ ವರ್ಕ್ ಮಾಡಿ. ನೀವೇನು ಕೆಲಸ ಮಾಡ್ತಾ ಇದ್ದೀರೋ ಆ ಕೆಲಸದಲ್ಲಿ ಸ್ವಲ್ಪ ಹಾನೆಸ್ಟನ್ನ ತೋರಿಸಿ, ಹಾರ್ಡ್ ವರ್ಕ್ ಜಾಸ್ತಿ ಮಾಡಿ, ಸ್ವಲ್ಪ ಕೆಲಸ ಜಾಸ್ತಿ ಮಾಡಿ, ಎಫರ್ಟ್ಫುಲ್ಲಾಗಿ ಕೆಲಸ ಮಾಡಿ. ನಿಮ್ಮ ಕೈ ಕೆಳಗಡೆ ಯಾರಾದರೂ ಕೆಲಸ ಮಾಡ್ತಿದ್ದಾರೆ ಅಂದರೆ ಅವ್ರನ್ನ ಕೀಳಾಗಿ ನೋಡೋದಾಗಲಿ, ಅವ್ರಿಗೆ ಬಾಯಿಗೆ ಬಂದಂಗೆ ಬೈಯೋದಾಗಲಿ ಅದೆಲ್ಲ ಮಾಡಬೇಡಿ. ಕೋಪ ಬರುತ್ತೆ, ಅವ್ರು ಮಿಸ್ಟೇಕ್ ಮಾಡ್ತಾರೆ, ನಿಮಗೆ ಬೇಜಾರಾಗುತ್ತೆ. ಹಂಗಂತ ಸ್ವಲ್ಪ ಕೂತ್ಕೊಂಡು ಸಮಾಧಾನದಿಂದನೇ ನೀವು ಅವ್ರನ್ನ ವರ್ತನೆ ಮಾಡೋದ್ರಿಂದ ಶನಿಯ ಒಂದು ಕೆಟ್ಟ ಪ್ರಭಾವ ನಿಮ್ಮ ಮೇಲೆ ಬೀಳೋದಿಲ್ಲ. ಹಾಗಾಗಿ ನಿಮಗೆ ಈ ಸಂದರ್ಭದಲ್ಲಿ ನಿಮ್ಮ ಕೋಪನ ಕೆರಳಿಸ್ತಾನೆ ಶನಿ ಭಗವಾನ್. ನಿಮಗೆ ಏನು ಪರೀಕ್ಷೆನ ಮಾಡ್ತಾನೆ ಖಂಡಿತವಾಗ್ಲೂ. ಆದರೆ ನೀವು ಅದನ್ನು ಮೊದಲೇ ತಿಳ್ಕೊಂಡಿರೋದ್ರಿಂದ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಬೇಕು. ನಿಮ್ಮ ಕೈ ಕೆಳಗಡೆ ಕೆಲಸ ಮಾಡೋರನ್ನ ಪ್ರೀತಿ ವಿಶ್ವಾಸದಿಂದ ನೋಡ್ಕೊಳ್ಳಿ. ಬಡವ್ರ ಬಗ್ಗರಿಗೆ ಸ್ವಲ್ಪ ದಾನ ಧರ್ಮ ಮಾಡಿ. ಮತ್ತು ನಿಮ್ಮ ಹಿರಿಯರು ಅಂದರೆ ನಿಮ್ಮ ತಂದೆ ತಾಯಿನ ಪ್ರೀತಿ ವಿಶ್ವಾಸದಿಂದ ಮಾತಾಡಿಸಿ, ಕೆಟ್ಟ ಮಾತುಗಳಲ್ಲಿ ಬೈಯೋದಾಗಿರ್ಬೋದು, ಅವ್ರನ್ನ ನಿಂದನೆ ಮಾಡೋದಾಗಿರ್ಬೋದು, ಇದನ್ನೆಲ್ಲ ಮಾಡಬೇಡಿ. ಇನ್ನು ವಯಸ್ಸಾದಂಥವ್ರಿಗೆ ನಿಮ್ಮ ಕೈಲಿ ಸಾಧ್ಯ ಆಗಿರೋವಂಥದ್ದು ಕಂಬಳಿ ಕೊಡಿಸೋದು, ಒಂದು ಸ್ವೆಟರ್ ಕೊಡಿಸಿದ್ರು ಸಾಕು. ಅವ್ರಿಗೆ ಚಳಿ ಇರುತ್ತಲ್ಲ, ಚಳಿಗೆ ಒಂದು ಸ್ವೆಟರ್ ಕೊಡಿಸಿದ್ರು ಕೂಡ ಸಾಕು. ಅಥವಾ ನಿಮ್ಮ ಕೈಲಿ ಸಾಧ್ಯ ಆಗೋ ಒಂದು ಮೆಡಿಸಿನ್ ಕೊಡಿಸಿದ್ರು ಕೂಡ ನಿಮಗಿರುವಂಥ ಕೆಲವು ಕರ್ಮಗಳು ಕಳೆಯುತ್ತೆ. ಹಾಗೆ ನಿಮಗೆ ಶನಿಯ ಒಂದು ಅನುಗ್ರಹ ಕೂಡ ಆಗುತ್ತೆ. ತಾನು ಕೊಡಬೇಕಾಗಿರೋ ಒಂದು ಕೆಟ್ಟ ಫಲಗಳಲ್ಲಿ ಸ್ವಲ್ಪನಾದರೂ ಭಗವಂತ ಕಮ್ಮಿ ಮಾಡ್ಕೊತಾನೆ. ಇನ್ನು ಎಲ್ಲರಿಗೂ ಕೂಡ 2026 ಒಳಿತನ್ನೇ ಮಾಡಲಿ ಅಂತ ನಾನು ಬಯಸ್ತೀನಿ. ಹಾಗೆ ಇದಾಗಿತ್ತು 2026ರ ದ್ವಾದಶ ರಾಶಿಗಳ ಫಲಾನುಫಲಗಳು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಅಥವಾ ನಿಮ್ಮ ವೈಯಕ್ತಿಕ ಜಾತಕಗಳನ್ನ ಒಂದು ಪರೀಕ್ಷೆ ಮಾಡಿಸ್ಕೊಳ್ಳೋದಕ್ಕಾಗಿ ಕೆಳಗಡೆ ಸ್ಕ್ರೋಲ್ ಆಗ್ತಿರೋಂಥ ನಮ್ಮ ನಂಬರ್ಗೆ ನೀವು ಕರೆ ಮಾಡಿ ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೋಬೋದು. ಏನಕ್ಕೆ ಹೀಗೆ ಹೇಳ್ತಿದ್ದೀನಿ ಅಂತಂದರೆ, ನೋಡಿ, ನಾನಿವಾಗ ಏನೆಲ್ಲ ಫಲಾನುಫಲಗಳು ಹೇಳಿದ್ದೀನಿ, ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಗ್ರಹಗಳ ಬದಲಾವಣೆಗಳೇನಾದರೂ ಇತ್ತು ಅಂತಂದರೆ ಅದು ನಿಮಗೆ ನಾನು ಹೇಳ್ತಿರೋಂಥ ಒಂದು ಫಲಗಳಲ್ಲೂ ಕೂಡ ಸ್ವಲ್ಪ ವ್ಯತ್ಯಾಸಗಳಾಗುತ್ತೆ. ಹಾಗಾಗಿ ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ತೋರಿಸ್ಕೊಳ್ಳಿ. ಸಮ್ಟೈಮ್ಸ್ ನಿಮ್ಗೇನಾಗುತ್ತೆ, ಯಾವುದೋ ಒಂದು ದಶಾಭುಕ್ತಿ ನಡೀತಾ ಇರುತ್ತೆ, ಅದಕ್ಕೆ ಸಂಬಂಧಪಟ್ಟಿರುವಂಥ ಕೆಲವೊಂದು ಪರಿಹಾರಗಳನ್ನ ಮಾಡ್ಕೊಬೇಕಾಗಿ ಬರುತ್ತೆ. ಅದನ್ನೆಲ್ಲ ಮಾಡಿಕೊಂಡು 2026ರಲ್ಲಿ ಏನೇ ಕಷ್ಟಗಳು ಬಂದರೂ ಕೂಡ ಪರಿಹಾರಗಳನ್ನ ಮಾಡ್ಕೊತಾ, ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ, ಒಳ್ಳೆ ಕೆಲಸಗಳನ್ನ ಮಾಡ್ತಾ ಖಂಡಿತವಾಗ್ಲೂ ನಾವೆಲ್ಲನೂ ಕೂಡ ಮುಂದುವರಿಯೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮನ ನಾನು ಮುಗಿಸ್ತಾ ಇದ್ದೀನಿ.